ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ರವಾ ಇಡ್ಲಿ ಹಾಗೆ ಆಲೂ ಬಟಾಣಿ ಹಾಗೆ ಸಾಗು ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡುತ್ತಾ ನೋಡೋಣ. ರವೆ ಇಡ್ಲಿ ಮಾಡೋದಕ್ಕೆ ನಾನು ಮೊದಲೇ ರವೆನ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ. ಈ ಒಂದು ದೊಡ್ಡ ಕಪ್ಪಿನಷ್ಟು ರವೆನ ಹುರಿದಿಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿ ಸಹ ಹುರಿಬೋದು, ಬಟ್ ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ರವೆನ. ಸೊ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬಾಣಲೆ ಇಟ್ಟಿದ್ದೀನಿ. ಒಂದು 3-4 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಮೊದಲು ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತಿದೆ ಅಂದಾಗ 1 ಟೀ ಚಮಚದಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ಹಾಗೆ ಈ ಹಂತದಲ್ಲಿ ಸ್ವಲ್ಪ ಗೋಡಂಬಿ ಸಹ ಸೇರಿಸ್ಕೊಳ್ತೀನಿ. ಸ್ವಲ್ಪ ಹುರ್ಕೊಳ್ಳೋಣ ಅದನ್ನ. ಈಗ ಸಾಸಿವೆ ಸ್ವಲ್ಪ ಚಿಟಪಟ ಅಂದು ಕಡಲೆಬೇಳೆ ಆಗಿ ಗೋಡಂಬಿ ಸ್ವಲ್ಪ ಕೆಂಪಾಗಿದೆ. ಇಲ್ಲಿ ನಾನೀಗ ಹಸಿಮೆಣಸಿನಕಾಯಿ 2-3, ಹಾಗೆ ಸ್ವಲ್ಪ ಶುಂಠಿ ಹಾಗೆ ಕರಿಬೇವು ಫ್ರೈ ಮಾಡ್ತೀನಿ. ಹಾಗೆ ಸ್ವಲ್ಪ ಚಿಟಿಗೆ ಅಷ್ಟು ಹಿಂಗೆ ಹಾಕೊಳ್ತೀನಿ. ಬೇಕಿದ್ರೆ ಹಾಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇದಾಗಿದೆ. ಈಗ ಇಲ್ಲಿ ನಾನು ಮೊದಲೇ ಹುರಿದಿಟ್ಟಿದ್ದೀನಿ ರವೆನ, ಸೊ ಅದನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ತುಂಬಾ ಹೊತ್ತು ಹುರಿಬೇಕಾಗುತ್ತೆ. ನಾನು ಆಲ್ರೆಡಿ ಹುರಿದಿರೋದ್ರಿಂದ 1-2 ನಿಮಿಷ ಮಾತ್ರ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಹುರ್ಕೊಂಡಿರೋಂಥ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಈ ತರ ರವೆ ಹಾಕ್ಬಿಟ್ಟು ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ಘಮ ಬರೋರು 5 ನಿಮಿಷ ಆದ್ರೂ ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ನಾನು ಹುರಿದಿರೋ ಕಾರಣದಿಂದ ಈಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಾದ್ಮೇಲೆ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಇಲ್ಲಿ ನಾನು ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಇದು ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸಿ ಇದ್ದಾಗಲೇ ಇದಕ್ಕೆ ರುಚಿಗೆ ತಕ್ಕನಷ್ಟು ಉಪ್ಪು ಸಹ ಹಾಕೊಳ್ತಾ ಇದ್ದೀನಿ. ಈಗ ಇದು ರವೆ ಇಡ್ಲಿ ಮಿಕ್ಸ್ ರೆಡಿ ಆಗಿದೆ. ಇದು ಸ್ವಲ್ಪ ಕೂಲ್ ಆಗಬೇಕು. ಅದಾದ ನಂತರ ನಾನು ಮೊಸರು ಆ್ಯಡ್ ಮಾಡ್ತೀನಿ. ಇಲ್ಲಿ ಈಗ ನಾನು ರವೆ ಇಡ್ಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿಲ್ಲ, ತಣ್ಣಗಾಗಿದೆ. ಇಲ್ಲಿ ನಾನು 1 ಕಪ್ಪಿನಷ್ಟು ಫಸ್ಟ್ 1 ಕಪ್ಪಿನಷ್ಟು ಮೊಸರು, ಗಟ್ಟಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡೋಣ ಒಂದು 5 ನಿಮಿಷ ಇಡೋಣ. ಇದು ಫಸ್ಟ್ ಸೊ ಇಲ್ಲಿ ಒಂದು 5 ನಿಮಿಷ ಮೊಸರು ಹಾಕಿ ನೆನೆ ಇಟ್ಟಿದ್ದೆ. ಇದನ್ನ ಪುನಃ ಇನ್ನೂ 1 ಕಪ್ಪಿನಷ್ಟು ನಾನು ಹಾಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ಈ ಹಂತದಲ್ಲಿ ನಿಮ್ಗೆ ಎಷ್ಟು ಮೊಸರು ಬೇಕಾಗುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇಡ್ಲಿ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕೊಳ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಅದೇ ರವೆ ಸ್ವಲ್ಪ ರಫ್ ಅಲ್ವಾ, ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅನ್ನೋ ರೀಸನ್ ಅಷ್ಟೇ. ಇದು ಬೇಕಿದ್ರೆ ಹಾಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸೊ ಸೋಡಾ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಇಡ್ಲಿ ಮಾಡಿಬಿಡಿ. ಅದನ್ನು ಪುನಃ ತುಂಬಾ ಹೊತ್ತು ಇಡಬಾರ್ದು. ಸೋಡಾ ಹಾಕಿ ಒಂದು 15 ನಿಮಿಷದೊಳಗೆ ಇಡ್ಲಿ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಸೊ ಒಂದು ಸ್ವಲ್ಪ ಚಿಟಿಕೆ ಅಷ್ಟು 1/4 ಟೀ ಚಮಚದಷ್ಟು ಹಾಕಿದ್ರೆ ಆಗುತ್ತೆ. ಪುನಃ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರವೆ ಇಡ್ಲಿ ಮಿಕ್ಸ್ ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆ. ನನ್ನ ಪಕ್ಕದಲ್ಲಿ ಇಡ್ಲಿ ಪಾತ್ರೆ ನೀರು ಹಾಕಿ ಸಹ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಮಾಮೂಲಿ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಗ್ರೀಸಿಂಗ್ ಮಾಡಿಕೊಂಡು ಎಲ್ಲ ಇಡ್ಲಿ ಹಿಟ್ಟು ಹಾಕೊಂಡು ರೆಡಿ ಮಾಡ್ಕೊಳ್ತೀನಿ. ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ತುಪ್ಪದಿಂದ ಗ್ರೀಸಿಂಗ್ ಮಾಡಿದ್ದೀನಿ. ಸೊ ಏನೀಗ ಮಿಶ್ರಣ ರೆಡಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ಫುಲ್ ಹಾಕಬೇಡಿ, ಉಬ್ಬುತ್ತೆ ಇದು. ಸೊ ಒಂದು 3/4 ಭಾಗದಷ್ಟು ಹಾಕಿದ್ರೆ ಸರಿ ಹೋಗುತ್ತೆ. ತುಪ್ಪ ಅಥವಾ ಆಯಿಲ್ ಯಾವುದಾದ್ರೂ ನಾವು ಹಾಕ್ಕೊಳ್ಬೋದು. ಸೊ ನಾನು ಗೋಡಂಬಿ ಆಲ್ರೆಡಿ ಮಿಕ್ಸ್ಗೆ ರೆಡಿ ಮಾಡೋದ್ರಿಂದ, ಸೊ ಇಲ್ಲ ಅಂದರೆ ಕೆಳಗಡೆ ಫಸ್ಟ್ ಗೋಡಂಬಿ ಇಟ್ಬಿಟ್ಟು ಗ್ರಾಮ್ ಟೊಮ್ಯಾಟೊ ಇಟ್ಬಿಟ್ಟು, ಇಲ್ಲ ಕ್ಯಾರೆಟ್ ತುರಿ ನಾನು ಮಿಕ್ಸಿಗೆ ಎಲ್ಲ ಹಾಕಿರೋದ್ರಿಂದ ನಾನು ಆ ಥರ ಮಾಡ್ತಾ ಇಲ್ಲ. ಇಲ್ಲ ಒಂದು ಗೋಡಂಬಿ ಸ್ವಲ್ಪ ಕ್ಯಾರೆಟ್ ಇಟ್ಬಿಟ್ಟು ಅದ್ರ ಮೇಲೆ ಹಿಟ್ಟು ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಇಡ್ಲಿ ಕುಕ್ಕರ್ನ ಬಿಸಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಸ್ಟೀಮ್ಗೆ ರೆಡಿ ಮಾಡಿದ್ದೀನಿ. ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ರೆಡಿ ಇರೋಂಥ ಪ್ಲೇಟ್ಸ್ ಈಗ ಚೆನ್ನಾಗಿ ರೆಡಿ ಇದೆಯಲ್ಲ, ಇಲ್ಲಿ ಚೆನ್ನಾಗಿ ನೀರು ಕುದೀತಾ ಇದೆ. ಸೊ ಈಗ ರೆಡಿ ಇರೋಂಥ ಪ್ಲೇಟ್ಸ್, ಇಡ್ಲಿ ಪ್ಲೇಟ್ಸ್ ಇಡ್ತಾವೆ. ಈಗ ಇಲ್ಲಿ ಎಲ್ಲ ಪ್ಲೇಟ್ಸ್ನ ನಾನು ಇಟ್ಟಿದ್ದೀನಿ. ಇದು
15 ಮಿನಿಟ್ಸ್ ಅದು ಸ್ಟೀಮ್ ಆಗಬೇಕಾಗುತ್ತೆ ಇಡ್ಲಿ. 15 ನಿಮಿಷ ಬೇಕಿದ್ದೀನಿ. ಈಗ ಇದು 15 ನಿಮಿಷಗಳು ಆಗಿದೆ ನೋಡಿ. ಇದು ನೀಟಾಗಿ ಎಲ್ಲ ಬೆಂದಿದೆ. ಅದು ಸ್ವಲ್ಪ ಹಿಂಗೆ ನಿಮಗೆ ಕ್ರ್ಯಾಕ್ ಆದಂಗೆ ಆಗುತ್ತೆ. ಅದಾಗಿದೆ ಅಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಇದನ್ನ ಒಂದು 5 ನಿಮಿಷ ಕೂಲ್ ಆಗಿರ್ತೀವಿ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇಲ್ಲೇ ಕೂಲ್ ಆಗಕ್ಕೆ ಇಟ್ಕೊಳ್ತೀವಿ. ಅದಾದ ನಂತರ ಸರ್ವ್ ಮಾಡ್ಕೊಳ್ತೀವಿ. ಈಗ ರವೆ ಇಡ್ಲಿ ಜೊತೆ ತಿನ್ನೋದಕ್ಕೆ ಬಾಂಬೆ ಸಾಗು, ಆಲೂ ಸಾಗು ಬೇಕಾಗುತ್ತಲ್ಲ, ಸೊ ಅದನ್ನು ಮಾಡೋದಕ್ಕೆ ಒಂದು ಬಾಣಲಿ ಇಡ್ತೀನಿ. ನಾನು ಮೊದಲೇ ಆಲೂಗೆಡ್ಡೆನ ಒಂದು 3 ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ 1/4 ಬಟ್ಲಷ್ಟು ಬಟಾಣಿ ಸಹ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ, ಮಾಮೂಲು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಬೇಕಾಗುತ್ತೆ. ಅದಕ್ಕೆ 1-2 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಸಾಸಿವೆ ಚಿಟಪಟ ಅಂತಿದೆ. ಸ್ವಲ್ಪ 1 ಟೀ ಚಮಚದಷ್ಟು ಕಡಲೆಬೇಳೆ ಹಾಕೊಳ್ತೀನಿ. ಸ್ವಲ್ಪ ಕಡಲೆಬೇಳೆ ಕೆಂಪಾಗೋದು ಹುರ್ಕೊಳ್ಳೋಣ. ಸಾಸಿವೆ ಸಿಡಿತಾರೆ, ಕಡಲೆಬೇಳೆ ಕೆಂಪಾಗಿದೆ. ಸೊ ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಅದು ಸಹ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗೆಲ್ಲ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ, ಇನ್ನು ಸ್ವಲ್ಪ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ. ಈ ಹಂತದಲ್ಲಿ ನಾನು ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ತೀನಿ. ನಾನು ಈರುಳ್ಳಿ ಫ್ರೈ ಆಗ್ತಾ ಇರೋ ಟೈಮಲ್ಲೇ ಇಲ್ಲಿ 1 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟು, 1/2 ಟೀ ಚಮಚ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಳ್ತೀನಿ. ಇದನ್ನು ಮೊದಲೇ ಮಾಡಿಟ್ಕೊಳ್ಳಿ, ಗಂಟಿಲ್ದಂಗೆ ಮಿಕ್ಸ್ ಮಾಡಿಟ್ಕೊಳ್ತೀನಿ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾನು ಬೇಯಿಸ್ಕೊಂಡಿರೋಂಥ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಲೂಗೆಡ್ಡೆನ ಹಾಕ್ಕೊಳ್ತೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಲೂಗೆಡ್ಡೆ ಮೊದಲೇ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈಗೆಲ್ಲ ಇಲ್ಲಿ ಮಿಕ್ಸ್ ಆಗಿದೆ. ಕಡಲೆ ಹಿಟ್ಟು ಮತ್ತು ಅರಿಶಿನ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ಮಿಶ್ರಣನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅದು ನೀರು ನೋಡ್ಕೊಂಡು ಹಾಕೊಳ್ಬೋದು. ಈಗ ಮಿಕ್ಸ್ ಮಾಡೋಣ. ಈಗ ಒಂದು 5 ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಬೋದು. ನಾನು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ನೋಡಿ. ಈಗ ನಾನು ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ. ಸೊ ನೋಡಿ ನೀರು ಹಾಕ್ಕೊಳ್ಳಿ. ಮತ್ತು ಆಲೂಗೆಡ್ಡೆನಲ್ವಾ ಸ್ವಲ್ಪ ಗಟ್ಟಿ ಆಗುತ್ತೆ. ಅದು ಸಾಕು. ಇದು ಒಂದು 5 ನಿಮಿಷ ಕುದ್ರೆ ಸಾಕಾಗುತ್ತೆ. ಈಗ ಇದನ್ನು ಕುದಿಯಬೇಕು. ಈಗ ಇಲ್ಲಿ ಸಾಗು ಚೆನ್ನಾಗಿ ಕುದೀತಾ ಇದೆ. ಕಡಲೆ ಹಿಟ್ಟು ಹಾಕಿದ್ರೆ ಬೇಗ ಗಟ್ಟಿ ಬರುತ್ತೆ. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಇದನ್ನು ಆದಷ್ಟು ಸ್ವಲ್ಪ ನೀರೇ ಇರಲಿ ಸ್ಟಾರ್ಟಿಂಗು. ಬೇಕಿದ್ರೆ ಒಂದು 1/4 ಟೀ ಚಮಚದಷ್ಟು ಖಾರದ ಪುಡಿ ಹಾಕೊಳ್ಬೋದು. ತುಂಬಾ ಸ್ಪೈಸಿ ಇರೋದಿಲ್ಲ. ನಾರ್ಮಲಿ ಬಾಂಬೆ ಸಾಗು ಖಾರದ ಪುಡಿ ಹಾಕೋದಿಲ್ಲ. ಸ್ವಲ್ಪ ರುಚಿಗೆ ಒಂದು 1/4 ಟೀ ಚಮಚದಷ್ಟು ಕುದೀತಿದೆ ಅಲ್ಲ, 1/4 ಟೀ ಚಮಚದಷ್ಟು ಹಾಕೊಳ್ಬೋದು. ಚೆನ್ನಾಗಿರುತ್ತೆ ಟೇಸ್ಟ್. ಚೆನ್ನಾಗಿ ಕುದೀತಾ ಇದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದು ರೆಡಿ ಇದೆ. ಈಗ ಆಲೂ ಸಾಗು ರೆಡಿ ಇದೆ. ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಲಿ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಕಾಯಿ, ಸ್ವಲ್ಪ ಶೇಂಗಾ ನಾನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುರ್ಗಡ್ಲೆ, ಒಂಚೂರು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ. ಸೊ ಹುಳಿಗೆ ನೀವು ಹುಣಸೆಹಣ್ಣು ಹಾಕೊಳ್ಬೋದು. ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕನಷ್ಟು ಉಪ್ಪು. ಸೊ ಇದೆಲ್ಲ ಸೇರಿಸಿ ಮುನ್ನೋಗಿ ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಆಗಿರೋಂಥ ರವೆ ಇಡ್ಲಿ ತುಪ್ಪನ ಹಾಕ್ಕೊಂಡು ತಿಂತಂದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಮನೇಲೇ ಮಾಡಿರೋ ಅಂಥ ಮಿಶ್ರಣ ಅಲ್ಲ, ಇಡ್ಲಿ ಮಿಶ್ರಣ. ಕರೆಕ್ಟಾಗಿ ಮೊಸರು ಎಲ್ಲ ಹಾಕಿ ಒಂದು 5-10 ನಿಮಿಷ ಬಿಡಿ. ನೀವು ಫಸ್ಟ್ ಒಂದು ಬಟ್ಲು ಹಾಕಿ 10 ನಿಮಿಷ ಬಿಟ್ಟು ಪುನಃ ಮಾಡಿದ್ರೆ ಸ್ವಲ್ಪ ರವೆ ಎಲ್ಲ ಚೆನ್ನಾಗಿ ಮೊಸರು ಹಾಕೊಂಡು ಸಾಫ್ಟ್ ಆಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಈ ಮಿಶ್ರಣ ನೀವು ಮಿಕ್ಸ್ ಮಾಡಿ ಸಹ ಇಟ್ಕೊಳ್ಬೋದು. ರೆಡಿ ಮಾಡಿ ಬೇಗ ರಾತ್ರಿನೆಲ್ಲ ಹುರಿದು ಇಟ್ಕೊಳ್ಬೋದು. ರುಚಿಯಾಗಿರುತ್ತೆ. ಮತ್ತು ಹಾಲು ಸಾಗು ಜೊತೆ ಒಳ್ಳೆ ಕಾಂಬಿನೇಷನ್, ಕಾಯಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿಯಾಗಿ ತಿಂದ್ರೆ ಅಂತೂ
ತುಂಬ ರುಚಿಯಾಗಿರುತ್ತೆ. ಇವನ್ ಲಂಚ್ ಬಾಕ್ಸ್ಗೆ ಸಹ ನಾವು ತೊಗೊಂಡು ಹೋಗ್ಬೋದು. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಎಲ್ಲರೂ ಶೇರ್ ಮಾಡಿ. ಈಗ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಸಿಕ್ಕಿದ್ರು ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ಥ್ಯಾಂಕ್ ಯು.